ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸಿಕ್ತು ಹೇಳೋ. ಆಮೇಲೆ ಅರ್ಧ ಚಮಚ ಜೀರಿಗೆ. ಹಾ ಇಲ್ಲೇ ಇದೆ ಹೇಳು. ಈಗ 1/4 ಚಮಚ ಮೆಣಸು ಎತ್ತಿಟ್ಕೋ, ಜೊತೆಗೆ ಸ್ವಲ್ಪ ಬೆಲ್ಲನೂ ಎತ್ತಿಟ್ಕೋ. ಮೆಣಸು ಸಿಕ್ತು. ಬೆಲ್ಲ ಅಲ್ಲ? ಇಲ್ಲ ಇದೆ. ಆಮೇಲೆ ಈಗ ಧನಿಯಾ ಪುಡಿ 1 ಚಮಚ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಮೆಣಸು. ಚಿನ್ನು, ಅರ್ಧ ಚಮಚ ಅಂದ್ರೆ ಗೊತ್ತು, ಅದ್ರಲ್ಲಿ ಅರ್ಧ ಚಮಚ ಅಂದ್ರೆ ಏನೇ? 1/4 ಚಮಚ ಅಂತಕ್ಕ. ಜೀರಿಗೆ ಮೆಣಸನ್ನ ಪುಡಿ ಮಾಡು, ತುಂಬಾ ನುಣ್ಣಗ್ ಬೇಡ ಆಯ್ತಾ? ಓಕೆ. ಈಗ 1 ಲೋಟ ನೀರಿಡು. ಎಲ್ಲಿಡ್ಲಿ? ನನ್ ತಲೆ ಮೇಲಿಡು. ಚಿನ್ನು. ಅಯ್ಯೋ ಅಕ್ಕ, 1 ಪಾತ್ರೆಲಿ 1 ಲೋಟ ನೀರು ಉಯ್ದಿ ಒಲೆ ಹಚ್ಚಿ ಒಲೆ ಮೇಲಿಡು. ನೀರ್ ಕುದಿಯಕ್ಕೆ ಶುರು ಆದಾಗ ಈ ಪುಡಿನೆಲ್ಲ ಅದ್ರೊಳಗೆ ಹಾಕು. 1 ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಬೆಲ್ಲ ಹಾಕು. 1 ಲೋಟ ನೀರು ಅರ್ಧ ಲೋಟ ಆಗೋ ತನಕ ಕುದಿಸು. ಆಮೇಲೆ ನಿನ್ ಕಷಾಯ ರೆಡಿ. ಅಯ್ಯೋ ಅಷ್ಟೇನಾ? ನಾನ್ ಕಷಾಯ ಮಾಡೋದು ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಈಗ ನೋಡು, ಪ್ರಪಂಚದಲ್ಲಿ ಯಾರು ಇಷ್ಟು ರುಚಿಯಾಗಿ ಕಷಾಯ ಮಾಡಿರ್ಬಾರ್ದು, ಹಾಗೆ ಮಾಡ್ತೀನಿ. ಚಿನ್ನು, ನಿನ್ಗೂ ಟೇಸ್ಟ್ ಕಳ್ಸ್ಲಾ? ಅಕ್ಕ, ನೀನ್ ಅಡ್ಗೆ ಮನೇಲಿ ಇದ್ದಾಗೆಲ್ಲ ಏನಾದ್ರೂ ಎಡವಟ್ ಮಾಡ್ಕೊಳ್ತಾ ಇರ್ತೀಯ, ಜೋಪಾನ ಸರಿನಾ? ಚಿನ್ನು, ಹುಷಾರಾಗಿರ್ತೀನಿ, ಡೋಂಟ್ ವರಿ. ಓಕೆ ಓಕೆ ಅಕ್ಕ, ಬಾಯ್ ಬಾಯ್. ಎಲ್ಲೋ ಅನ್ನ ಸಿದೋಗ್ತಿರೋ ವಾಸನೆ ಬರ್ತಾ ಇದೆಯಲ್ಲ. ಅಯ್ಯೋ, ನಾನೇ ಇಟ್ಟಿರೋದು. ತಮ್ಮಯ್ಯ, ಲೋ ತಮ್ಮಯ್ಯ, ಬಿರ್ನ್ ಬಾರ್ಲ. ಹಿಂಗಲ್ಲ ಮಾಡದ್ ನೀನು. ಎಲ್ಲರೂ ಹೋಗಮ್ಮಾದ್ರೆ ತಡ ಮಾಡ್ಬಿಡ್ತೀಯಲ್ಲ ನೀನು. ಸೂರ್ಯ ಮುಳುಗೋತ್ತಿಗೆ ವಾಪಸ್ ಬರ್ಬೇಕು. ಬಾ, ಬಿರ್ನ್ ಹೋಗಿ ಬಂದ್ಬಿಡಮ್ಮ. ಈಗಾಗಲೇ ತಡ ಆಗದೆ, ನಡಿ ಹೋಗು. ಚಿಕ್ಕಪ್ಪ, ಅವರಿಬ್ರು ಸಂಜನ್ ತಕ್ಕ ಬರಲ್ವಂತ. ನಮಗೂ ಅದೇ ಅಲ್ವಲ್ಲ ಬೇಕಾಗಿದ್ದು. ಗಿರಿ, ಒಂದು ಕೆಲಸ ಮಾಡು, ನೀನು ಒಳಗೆ ಹೋಗಿ ಆ ಬಣ್ಣದ ಬಟ್ಟೆ ಐತೆ ಅಂತ ಹುಡುಕು. ನಾನು ಇಲ್ಲೇ ಬಾಗ್ಲಾಗ ನಿಂತ್ಕೊಂಡಿರ್ತೀನಿ. ಯಾರಾದ್ರೂ ಬಂದ್ರೆ ಗಿರಿ ಅಂತ ಕರಿತೀನಿ. ಬಂದೆ ಚಿಕ್ಕಪ್ಪ ಅಂತ ಓಡ್ ಬಂದ್ಬಿಡು. ಏನು? ಸರಿ ಚಿಕ್ಕಪ್ಪ. ಹೋಗು ಹೋಗು. ಲೇ ಗಿರಿ, ಬ್ಯಾಡ ಬಂದ್ಬಿಡ್ಲಾ? ಏನ್ ತಗ ಚಿಕ್ಕಪ್ಪ? ಗಿರಿ, ಈಗ ಬೇಡ, ಮತ್ ಹುಡ್ಕಮ್ಮ, ಬಾ. ಕಾವೇರಿ, ನೀನು ಒಬ್ಳು ಫ್ರೆಂಡೇನೆ. ನಿಜವಾಗ್ಲೂ ನೀನು ನನ್ನ ಫ್ರೆಂಡ್ ಆಗಿದ್ರೆ ಎಂಗೇಜ್ಮೆಂಟ್ ಮಿಸ್ ಮಾಡ್ತಿರ್ಲಿಲ್ಲ. ಕೋತಿ ನೋಡೋ, ಈ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಈ ಕತೆ ಎಲ್ಲ ಯಾವ್ದಾದ್ರು ಮ್ಯಾಗ್ಝಿನ್ ಅವ್ರ ಹತ್ರ ಹೇಳು, ಚೆನ್ನಾಗಿ ಪಬ್ಲಿಷ್ ಮಾಡ್ತಾರೆ ಕತ್ತೆ. ಬಂದವರೆಲ್ಲ ಕಾವೇರಿಯಲ್ಲಿ ಅಂತ ಕೇಳೋರೇ ಆಗೋದ್ರು. ನನಗೂ ಸಿಟ್ಟು ಬಂದು ಕಾವೇರಿ ನದಿ ತರ ತಮಿಳ್ನಾಡಿಗೆ ಹರ್ಕೊಂಡು ಹೋದ್ಲು ಅಂತ ಹೇಳ್ದೆ. ನಿನ್ಗೆ ಎಷ್ಟು ಕೊಬ್ಬು ತಾನೆ, ಅಷ್ಟು ಸತಿ ಫೋನ್ ಮಾಡಿದ್ದೀನಿ, ಬರೋದಿಕ್ಕಾಗಲ್ವೇನೆ? ಅಂತ ಗನಂದರಿ ಕೆಲಸ ಏನಿತ್ತು? ಅಯ್ಯೋ ಶ್ರುತಿ, ಏನಾಯ್ತಮ್ಮ? ಏನಾಯ್ತು ಗೊಂಬೆ? ಹೇಳ್ದೆ ಬಾ. ಸ್ವಲ್ಪ ತಣ್ಣಗಾಯ್ತಾ? ಗೊಂಬೆ, ನೀನ್ ಯಾಕೆ ಅಡ್ಗೆ ಮನೆಗೆ ಬಂದೆ? ನೀನನ್ನ ಅಡ್ಗೆ ಮನೆಗೆ ಕಳ್ಸಿದ್ಯಾರು? ಚಿಕ್ಕಿ, ಅತ್ತೆ ಕಷಾಯ ಮಾಡ್ಕೊಂಡು ಬರೋಣ ಅಂತ ಬಂದೆ. ನನ್ನ ಫ್ರೆಂಡ್ ಕಾವೇರಿ ಹತ್ರ ಮಾತಾಡ್ತಾ ಹೀಗಾಗೋಯ್ತು. ರಾಮು ಬರೋ ತನಕ ಕಾಯೋಕ್ಕಾಗ್ಲಿಲ್ವಾ? ರಾಮು ಇರೋದೇ ಅಡ್ಗೆ ಕೆಲಸ ಮಾಡೋಕ್ತಾನೆ. ಅತ್ಗೆ, ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವಾ? ಕಷಾಯ ಮಾಡಕ್ ಇವಳಿಗೆ ಯಾಕೆ ಹೇಳಿದ್ರಿ?
ಏನಾಯ್ತಮ್ಮ? ಉರಿತಿದೆ. ಕೈ ಸುಟ್ಕೊಂಡಿದ್ದಾಳಮ್ಮ. ಏನಾಯ್ತು ಅಂತ ನಾ ಗಾಬರಿ ಬಿದ್ಬಿಟ್ನಲ್ಲ. ಕುಮ್ದ ಹೋಗಮ್ಮ, ಜೇನುತುಪ್ಪ ತಗೊಂಬ. ರಾಮು ಬರೋವರೆಗೂ ಕಾಯಕ್ಕಾಗ್ಲಿಲ್ವಾ? ಅವ್ನು ಬಂದ್ಮೇಲೆ ಮಾಡ್ಕೊಡ್ತಿದ್ನಪ್ಪ. ಇಡಿ. ಅತ್ತೆ ಮಾವ ಉತ್ತಬೇಡಿ, ಉರಿತಿದೆ. ಆಯ್ತಾಯ್ತು. ಸ್ವಲ್ಪ ದಾರಿ ಬಿಡಿ, ಒರೆಸ್ಬಿಡ್ತೀನಿ. ಯಾರು ಜಾರ್ ಬಿಡ್ತಾರೆ ಇಲ್ಲಾಂದ್ರೆ. ಪಾರ್ವತಿ, ನನಗೆ ಕೋಪ ತರಿಸ್ಬೇಡ, ಹೋಗಿ ಮಲಕ್ಕೋ, ಆಯಾಸ ಮಾಡ್ಕೋಬೇಡ. ರಾಮು ಬಂದು ಎಲ್ಲ ನೋಡ್ಕೋತಾನೆ. ನಿನಗೆ ಉರಿ ಹೇಗಿದೆ ಮಗಳೇ? ಕಮ್ಮಿ ಆಗ್ತಾ ಇದೆಯಾ? ಹೋಗಿ ರೆಸ್ಟ್ ತಗೊಳಕ್ ಹೇಳಿದ್ರಲ್ಲ, ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾವು ನೋಡ್ಕೊಳ್ತೀವಿ. ಬಾ. ಅದ್ ಹೆಂಗ್ ನೀನ್ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯಾ ಆ ಹುಡುಗಿ ಸಿಗ್ತಾಳೆ ಅಂತ? ಅಮ್ಮ, ಅಕಸ್ಮಾತ್ ಕಾಲ್ ಜಾರಿ ನೀರಿಗೆ ಬಿದ್ದರೆ ಗಂಗಾ ಮಾತೆ 3 ಸಲ ದಡಕ್ ತಳ್ತಾಳಂತೆ. ಅದೇ ರೀತಿ ಜೀವನದಲ್ಲಿ 2 ಸಲ ಸಿಗ್ದೋಳು 3ನೇ ಸಲ ಸಿಗದೆ ಇರ್ತಾಳ? ಖಂಡಿತವಾಗ್ಲೂ ಸಿಗ್ತಾಳೆ. ಚೆನ್ನಾಗಿ ಕತೆ ಹೇಳ್ತೀಯ ರಾಮು. ಅಯ್ಯೋ ಕರ್ಮ, ಇದು ಕತೆ ಅಲ್ಲ ಅಮ್ಮ, ದೇವರಾಣೆ ನಿಜ. ಸರಿ, ನಿನ್ ನಂಬಿಕೆ ನಿಂದು. ನಿನ್ ಮಾತಾದ್ರೂ ನಿಜ ಆಗಿ ಆ ಹುಡುಗಿ ಸಿಕ್ಕಿದ್ರೆ ಸಾಕು. ಅಮ್ಮ, ಏನಕ್ಕೆ ಇದ್ರಿ? ಒಂದು ಅರ್ಧ ಗಂಟೆ ಕೂತ್ಕೊಂಡು ಈ ಜಾಗದಲ್ಲಿ ಕೂತ್ಕೊಳ್ಳಲ್ಲ ಅಂತಿರಲ್ಲ? ದೇವ್ರ ಮನೆಗೆ ಹೋಗಿ ಎಷ್ಟೊಂದು ದಿನ ಆಗೋಯ್ತು ರಾಮು, ಒಂದ್ ಕೈ ಮುಗಿದ್ ಬರೋಣ ಅಂತ. ನನಗೆ ಗೊತ್ತಮ್ಮ, ನೀವ್ ಯಾಕೆ ದೇವ್ರ ಮನೆಗೆ ಹೋಗ್ತಿದ್ದೀರಾ ಅಂತ. ಯಾಕೆ? ಅಪ್ಪ ದೇವ್ರೆ, 2 ಸಲ ಸಿಕ್ಕಿದ ಹುಡುಗಿ 3ನೇ ಸಲನು ಸಿಗ್ಲಿ ಅಂತ ತಾನೆ. ನಾನ್ ಮತ್ತೊಂದ್ಸಲ ಯಾವ್ದಾದ್ರೂ ಸಂಕಷ್ಟಕ್ಕೆ ಸಿಕ್ಕಾಕೋಬೇಕು ಅನ್ಸುತ್ತೆ, ಆವಾಗಾದ್ರೂ ಆ ಹುಡುಗಿನ ಕಳಿಸ್ತಾನೇನೋ ಆ ದೇವ್ರು. ಸುಮ್ನಿರಮ್ಮ, ಇನ್ನೊಂದ್ಸರಿ ಆ ಥರ ಮಾತಾಡಬೇಡಿ. ಯಾಕೆ ಮಗನೆ? ನಮ್ಮೆರಡು ತೋಳುಗಳಲ್ಲಿ ಅಶ್ವಿನಿ ದೇವತೆಗಳು ಇರ್ತಾರಂತೆ. ನಾವೇನೇ ಹೇಳಿ ಅಸ್ತು ಅಸ್ತು ಅಂತಿರ್ತಾರಂತೆ. ಸರಿ ಸರಿ, ಬಾ ನಡೀರಿ. ಪ್ಲೀಸ್ ಅಳ್ಬೇಡಿ. ಅಳ್ತಿಲ್ಲ ಗೊಂಬೆ. ಸಾರಿ ಗೊಂಬೆ, ಸಾರಿ. ಜೋ ಅಕ್ಕ, ಉರಿ ಕಮ್ಮಿ ಅದಕ್ಕೆ ಔಷಧಿ ತರ್ತೀನಿ, 1 ನಿಮಿಷ ಇಲ್ಲೇ ಇರು. ಉರಿ. ಅಕ್ಕ, ಸುಟ್ಟು ಗಾಯ ತುಂಬಾ ಉರಿಯುತ್ತಲ್ವಾ? ಗಾಯ ಆದ ಕಡೆ ಮುಟ್ಟಿದ್ರೆ ಮಾತ್ರ ಉರಿಯುತ್ತೆ ಚಿನ್ನು, ಸ್ವಲ್ಪ ನಿಧಾನ ಕಚ್ಚೋದಲ್ವಾ? ಎಲ್ಲಿ ತೋರ್ಸು. ಪಪ್ಪ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನನಗೇನೂ ಆಗಿಲ್ಲ. ನಾನು ಇವತ್ತೇ ಅತ್ತೆ ಮನೆಗೆ ವಾಪಸ್ ಹೋಗ್ತೀನಿ. ನನಗೂ ನಿನ್ನನ್ನು ಹೋಗಬೇಡ ಅಂತ ಹೇಳೋದಕ್ಕೆ ಇಷ್ಟ, ಆದರೆ ಏನು ಮಾಡಲಿ, ನಿನ್ನ ರಾಜ್ಕುಮಾರನಿಗೆ ಮಾತು ಕೊಟ್ಟಿದ್ದೀವಿ. ನನ್ನ ಮಾತಿನ ಮೇಲೆ ಭರವಸೆ ಇಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟೆ ಅವನು ಡೆಲ್ಲಿಗೆ ಹೋಗಿರೋದು. ಕೊಟ್ಟು ಮಾತು ಉಳಿಸ್ಕೋಬೇಕಲ್ವಾ? ನೀವೇನಾದರೂ ಅನ್ಕೊಳ್ಳಿ, ಅಕ್ಕ ತಿರ್ಗಾ ಅಲ್ಲಿಗೆ ಹೋಗೋದು ನನಗೊಂಚೂರು ಇಷ್ಟ ಇಲ್ಲ.
ಇಷ್ಟಕ್ಕೂ ಅಕ್ಕ ಅಲ್ಲಿಗೆ ಹೋಗಿ ಏನ್ ತಾನೇ ಮಾಡ್ತಾಳೆ? ಗೊಂಬೆ ಅಲ್ಲಿಗೆ ಹೋಗಿ ಏನು ಮಾಡಬೇಕಾಗಿಲ್ಲ ಚಿನ್ನು. ಆದರೂ ನಮ್ಮ ಮನೆಯವ್ರು ಯಾರೋ ಒಬ್ರು ಅಲ್ಲಿದ್ದಾರೆ ಅನ್ನೋ ಸಮಾಧಾನ ನಮಗಿರುತ್ತೆ ಅಲ್ವಾ? ನಾನಂತೂ ವಾಪಸ್ ಹೋಗ್ಲೇಬೇಕು. ಚಂದಕ್ ಪ್ರಾಮಿಸ್ ಮಾಡಿದೀನಿ ನನ್ನ ಅತ್ತೆ ನೋಡ್ಕೋತೀನಿ ಅಂತ. ನೀನ್ ನಿನ್ನೇ ನೋಡ್ಕೊಳಕ್ಕಾಗಲ್ಲ, ನಿನ್ ಅತ್ತೆನೇನ್ ನೋಡ್ಕೊಳ್ತೀಯ? ನಗದ್ ಬೇರೆ. ಅಕ್ಕ, ನೀನ್ ನನ್ನನ್ನು ಕರ್ಕೊಂಡೋಗು, ನಾನು ಬರ್ತೀನಿ. ಅಲ್ಲಿ ಏನ್ ಕೆಲ್ಸ ಇದ್ರೂ ನಾನೇ ಮಾಡ್ತೀನಿ. ಗುಡ್ ಐಡಿಯಾ. ಪಾಪ ಚಿನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಲಾ? ನಂದೇನು ಅಭ್ಯಂತರ ಇಲ್ಲ, ಆದ್ರೆ ನಿಮ್ಮ ಅತ್ತೆ ಮನೆಯವ್ರು ಏನು ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಬಾವಾ, ಯಾರು ಏನು ಅನ್ನಲ್ಲ. ಗೊಂಬೆ ಜೊತೆ ಚಿನ್ನು ಬಂದ್ರೆ ಸರಿ ಅನ್ಸುತ್ತೆ. ಸಿಕ್ಕಿ, ನಿಮ್ಗೆ ಬೇಜಾರಾಯ್ತಾ? ಅಮ್ಮ ಯಾವಾಗ್ಲೂ ಹೀಗೇನೆ. ಅವನ ಬದಲು ನಾನೇ ನಿಮಗೆ ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ವೆರಿ ಸಾರಿ. ಬೇಜಾರಾಗ್ಲಿಲ್ಲ ಅಂತ ಸುಳ್ಳು ಹೇಳಲ್ಲ, ಬೇಜಾರಾಯ್ತು. ಆದ್ರೆ ಅಕ್ಕ ಈ ರೀತಿ ಮಾತಾಡೋದೇನು ಹೊಸ್ತಲ್ವಲ್ಲ, ಅದು ಯಾವಾಗಲೂ ಇದ್ದಿದ್ದೆ. ಆದರೂ ಅಕ್ಕ ಕೋಪ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲ. ಯಾವುದೇ ತಾಯಿಗೆ ತನ್ನ ಮಗುಗೆ ನೋವಾಗುತ್ತೆ ಅಂದರೆ ಕೋಪ ಬರೋದು ಸಹಜ ಅಲ್ವಾ ಗೊಂಬೆ? ಶ್ವೇತಾ, ನಿಂದು ತುಂಬ ದೊಡ್ಡ ಮನಸ್ಸಮ್ಮ. ಆದರೂ ಕಲ್ಪನಾ ಹಾಕಿ ಮಾತಾಡಿದ್ದು ತಪ್ಪಲ್ವಾ? ಇರ್ಲಿ ಬಿಡಿ ಪಾವ, ಅಕ್ಕ ಏನು ಸುಳ್ಳು ಹೇಳಿಲ್ವಲ್ಲ. ನನಗೆ ಮಕ್ಕಳಾಗ್ಲಿಲ್ಲ ಅನ್ನೋದು ಕಹಿ ಸತ್ಯ ಅಲ್ವಾ? ಚಿಕ್ಕಿ, ನಾನು ನನ್ನ ಮಗಳು ತರ ಅಲ್ವಾ? ಹೊತ್ತು ಹೆತ್ರ ಮಾತ್ರ ಮಕ್ಳ. ಅಮ್ಮ ಚಿನ್ನನ್ ಹೆರ್ಲಿಲ್ಲ, ಆದ್ರೂ ಇವ್ ನನ್ನ ತಂಗಿ ತಾನೆ. ಗೊಂಬೆ, ನೀನು ನನ್ನ ಮಗಳೇ. ಪಾರ್ವತಿ, ಇವತ್ತು ಅದ್ ಯಾವ ಜೀವ ದೇವತೆ ಬಂದು ನಿನಗೆ ಜೀವ ಕೊಡ್ತಾಳೆ ಅಂತ ನಾನು ನೋಡ್ತೀನಿ. ಪಾರ್ವತಿ, ಇವತ್ತು ನೀನು ಸಮಾಧಿ.